ಮಾಡಿಕೊಳ್ಳ್ರಿ. ಪರಿಶುದ್ಧನು 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 ಸರ್ವೋನ್ನತನಾಗಿರುವಂತಹ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಇಷ್ಟರವರೆಗೆ ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಕೊಂಡಾಡಿ, ನಿಮ್ಮನ್ನು ಆರಾಧನೆ ಮಾಡುವಂಥ ಭಾಗ್ಯವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲಾದರೂ ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವು ದೇವ ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಮಾತುಗಳ ಪ್ರಕಾರ ಜೀವಿಸಬೇಕು ಅನ್ನುವಂಥ ಮನಸ್ಸು ನಮ್ಮೆಲ್ಲರಿಗೂ ಹುಟ್ಟುವಂತೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನ ನಿಮ್ಮ ಸನ್ನಿಧಿಗೆ ನಡೆಯಿಸಿರಿ ಎಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಯಾರೂ ಮಾತಾಡಬಾರದು, ಎಲ್ಲರೂ ನಿಶ್ಶಬ್ದವಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಿಯರೇ, ಶಿಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರ ಮನಸ್ಸು ನಮ್ಮೆಲ್ಲರಿಗೂ ಅರ್ಥವಾದಾಗ ನಮ್ಮ ಮನಸ್ಸು ಹೇಗಿರಬೇಕು ಅಥವಾ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನುವಂಥ ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಒಂದು ವೇಳೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಮನಸ್ಸು ಅನ್ನುವಂಥದ್ದು ನಮಗೆ ಅರ್ಥವಾಗದೆ ಹೋದರೆ ನಮ್ಮ ಮನಸ್ಸು ಹೇಗಿದೆಯೋ ಅನ್ನುವಂಥ ವಿಷಯವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಆತನ ಮನಸ್ಸು ಹೇಗಿದೆ, ಆತನ ಮನಸ್ಸು ಯಾವ ಮನುಷ್ಯನ ಮನಸ್ಸಿನಂತಿದೆ ಅನ್ನುವಂಥ ವಿಷಯವನ್ನು ನಾವಿವತ್ತು ತಿಳಿದುಕೊಳ್ಳುವಂತಹ ಸಮಯವನ್ನು, ಅವಕಾಶವನ್ನು ದೇವರು ಕೊಟ್ಟಿರುವನು. ಆದ್ದರಿಂದ ಇವತ್ತು ನಾವೆಲ್ಲರೂ ಸ್ಪಷ್ಟವಾಗಿ ಆ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳ್ರಿ. ಪ್ರಿಯರೇ, ಈ ಲೋಕದಲ್ಲಿ ಎಷ್ಟೋ ಮಂದಿ ಜ್ಞಾನಿಗಳಾಗಿರುವಂಥವರನ್ನ, ಪಂಡಿತರಾಗಿರುವಂಥವರನ್ನ, ಈ ಲೋಕದಲ್ಲಿ ಮಹಾತ್ಮರಾಗಿರುವಂಥವರನ್ನ, ಬಡವರನ್ನ, ಸ್ವತಂತ್ರರನ್ನ, ದಾಸರನ್ನ, ಎಷ್ಟೋ ಮಂದಿಯನ್ನು ನಾವು ನೋಡ್ತಿದ್ದೀವಿ. ಆದರೆ ಈ ಲೋಕದಲ್ಲಿರುವಂಥ ಅನೇಕ ಮಂದಿ ಮಾಡುವಂಥ ಕಾರ್ಯಗಳನ್ನು ನಾವು ನೋಡಿ, ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರ ಮಾಡಿರುವಂಥ ಕಾರ್ಯಗಳನ್ನು ನಾವು ನೋಡಿ ತಿಳಿದುಕೊಂಡ್ರೆ ಆತನ ಮನಸ್ಸು ಎಂಥದ್ದು, ಆತನ ಮನಸ್ಸು ಹೇಗಿದೆಯೋ ಅನ್ನುವಂಥ ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂಥ ಅವಕಾಶವೂ ಇದೆ. ಪ್ರಿಯರೇ, ಈ ಲೋಕದಲ್ಲಿ ಒಬ್ಬ MLA ಆಗಿರುವ ಆತನು, ಒಂದು ಕ್ಷೇತ್ರಕ್ಕೆ ಆತನು ಒಬ್ಬ MLA ಆದರೆ ಆತನು ಕೇವಲ 5 ವರ್ಷಗಳ ಕಾಲ ಆ ಒಂದು ಕ್ಷೇತ್ರಕ್ಕೆ ಆತನು MLA ಆಗುವುದಕ್ಕೆ ಸಾಧ್ಯ. ಆ ಒಂದು ಕ್ಷೇತ್ರದಲ್ಲಿರುವಂಥ ಜನಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಸಾಧ್ಯ, ಅಥವಾ ಆ ಜನಗಳಿಗೆ ಸೇವೆ ಮಾಡುವುದಕ್ಕೆ ಸಾಧ್ಯ. ಈ ಲೋಕದಲ್ಲಿ ಒಬ್ಬ MLA ಆಗಿರುವ ಆತನು ಈ ಲೋಕದಲ್ಲಿ ಇಷ್ಟು ದಿನಗಳ ಕಾಲ ಆತನು MLA ಆಗಿ ಜನಗಳಿಗೆ ಸೇವೆ ಸಲ್ಲಿಸುವನು ಅನ್ನುವಂತಹ ವಿಷಯವನ್ನ ನಾವು ನೋಡಿದರೆ, ಕೇವಲ 5 ವರ್ಷಗಳ ಕಾಲ ಆತನು ಆ ಒಂದು ಕ್ಷೇತ್ರಕ್ಕೆ MLA ಆಗುವನು. ಅನಂತರ ಆತನು ತಿರುಗಿ ಜನಗಳು ಆತನನ್ನು ಆರಿಸಿದ್ರೇ ಆತನು ತಿರುಗಿ MLA ಆಗುವುದಕ್ಕೆ ಸಾಧ್ಯವಾಗುವುದು. ಆಲೋಚನೆ ಮಾಡ್ರಿ. ಇಲ್ರಿ, ಆತನು ಬಹಳ ಒಳ್ಳೆಯವನು, ಜನಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಜನರಿಗೆ ತಕ್ಕಂತೆ ನ್ಯಾಯವನ್ನು ತೀರಿಸುವ ಆತನು, ಜನಗಳಿಗೆ ಸ್ಪಷ್ಟವಾಗಿ ಸೇವೆ ಮಾಡುವ ಆತನು ಅನ್ನುವ ಅಭಿಪ್ರಾಯ ಆ MLA ಹತ್ರ ಒಂದು ವೇಳೆ ಕಂಡು ಬಂದರೆ ಆತನು ಇನ್ನೂ ಒಂದು 5 ವರ್ಷಗಳ ಕಾಲ ಆತನು MLA ಆಗಿ ಜನಗಳಿಗೆ ಆತನು ನಾಯಕನಾಗ್ಬೋದು, ಸೇವೆ ಮಾಡುವ ಸೇವಕನಾಗ್ಬೋದು. 5 ವರ್ಷಗಳು, 10 ವರ್ಷಗಳು, ಅಥವಾ ಇನ್ನೂ ಒಳ್ಳೆಯವನು ಅಂತಂದರೆ ಇನ್ನೂ 15 ವರ್ಷಗಳು, ಇನ್ನೂ ಒಳ್ಳೆಯವನು ಅಂತಂದರೆ ಒಂದು 20 ವರ್ಷಗಳು, 25 ವರ್ಷಗಳ ಕಾಲ ಆತನು MLA ಆಗ್ಬೋದು, ಆತನು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೋದು, ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ಬೋದು.
ಎಷ್ಟು ವರ್ಷಗಳ ಕಾಲ? ಎಷ್ಟು ವರ್ಷಗಳ ಕಾಲ ಅಂದರೆ ಕೇವಲ ಒಂದು 5 ವರ್ಷಗಳ ಕಾಲ, ಇನ್ನೂ ಒಳ್ಳೆಯವನು ಅಂದ್ರೆ 10 ವರ್ಷಗಳ ಕಾಲ, ಇನ್ನೂ ಒಳ್ಳೆಯವನು ಅಂದ್ರೆ 15 ವರ್ಷಗಳ ಕಾಲ, ಇನ್ನೂ ಒಳ್ಳೆಯವನು ಅಂತಂದರೆ ಒಂದು 20-25 ವರ್ಷಗಳ ಕಾಲ ಆತನು ಜನರಿಗೆ MLA ಆಗಬಹುದು. ಆ ಜನರಿಗೆ ಕರ್ನಾಟಕದಂಥ ದೇಶಕ್ಕೆ ಆತನು ಮುಖ್ಯಮಂತ್ರಿ ಆಗಬಹುದು, ಪ್ರಧಾನಮಂತ್ರಿಯೂ ಕೂಡ ಆಗ್ಬೋದು. ಅನಂತರ ಆತನು ತನ್ನ ಸ್ಥಾನದಿಂದ ಇಳಿದು ಸಾಮಾನ್ಯವಾದ ಮನುಷ್ಯನಂತಾಗುವುದು ಸಹಜ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಇದು ಮನುಷ್ಯನ ಅಭಿಪ್ರಾಯ, ಮನುಷ್ಯನ ಲಕ್ಷಣಗಳು, ಮನುಷ್ಯನ ಗುಣಗಣಗಳು, ಮನುಷ್ಯನು ಮಾಡಿರ್ತಿರುವಂತಹ ಕಾರ್ಯಗಳು ಇವತ್ತು ನಾವು ಕಂಡುಕೊಳ್ತೀವಿ. ಆದರೆ ಪರಲೋಕದಲ್ಲಿರುವಂಥ ದೇವರು ತನ್ನ ಮಗನಾಗಿರುವಂಥ ಯೇಸು ಸ್ವಾಮಿಯವರ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಆತನ ಶಕ್ತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಆತನ ಗುಣಗಣಗಳು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಆತನ ವಿಷಯವಾಗಿ ಅಥವಾ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ರಚಿಸಲ್ಪಟ್ಟಂಥ ದೇವರ ವಾಕ್ಯವನ್ನು ನಾವು ಓದಿ ಆಲೋಚನೆ ಮಾಡಿದಾಗ ಮಾತ್ರ ಆತನ ಮನಸ್ಸು ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆ ದೇವರು ಭೂಲೋಕದಲ್ಲಿರುವಂಥ ನಮ್ಮನ್ನು, ಆ ದೇವರು ಭೂಲೋಕದಲ್ಲಿರುವಂಥ ಮನುಷ್ಯರಾಗಿರುವಂಥ ನಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರನ್ನು ಈ ಲೋಕದಲ್ಲಿ ಎಷ್ಟು ದಿನಗಳ ಕಾಲ ಆತನನ್ನು ನಮ್ಮ ಮೇಲೆ ರಾಜನನ್ನಾಗಿ ನೇಮಿಸಿದನು, ಎಷ್ಟು ದಿನಗಳ ಕಾಲ ಆತನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದನು ಅನ್ನುವ ವಿಷಯವನ್ನು ನಾವು ಆಲೋಚನೆ ಮಾಡುತ್ತಾ ಹೋದರೆ, ಒಂದು ವಾಕ್ಯವನ್ನು ನಾವು ಓದಿಕೊಂಡ್ರೆ ಭಕ್ತನಾಗಿರುವಂಥ ದಾನಿಯೇಲನವರ ಪುಸ್ತಕ 2ನೇ ಅಧ್ಯಾಯ 44ನೇ ವಚನವನ್ನ ಓದಿ ನಾವು ಆಲೋಚನೆ ಮಾಡೋಣ್ರಿ. 44ನೇ ವಚನ. ಆ ರಾಜರ ಕಾಲದಲ್ಲಿ ಅಂದರೆ ಯಾವ ರಾಜರ ಕಾಲದಲ್ಲಿ ಅನ್ನುವ ಪ್ರಶ್ನೆಯು ಕೂಡ ನಮಗೆ ಉಂಟಾಗುವುದು. ಆ ರಾಜರ ಕಾಲದಲ್ಲಿ ಅಂದರೆ ಯಾವ ರಾಜರ ಕಾಲದಲ್ಲಿ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಈ ಪ್ರಪಂಚದಲ್ಲಿ ಅನೇಕ ದೇಶಗಳನ್ನು ಪಾಲಿಸಿರುವಂಥ ರಾಜ್ಯವು ಅಶೂರು ಸಾಮ್ರಾಜ್ಯವು. ಅನಂತರ ಆ ಒಂದು ಸಾಮ್ರಾಜ್ಯವನ್ನ ಓಡಿಸಿ ಆ ಸಾಮ್ರಾಜ್ಯವನ್ನ ಪತನ ಮಾಡಿರುವಂಥ ಸಾಮ್ರಾಜ್ಯವು ಬಬುಲೋನಿಯರ ಸಾಮ್ರಾಜ್ಯವು. ಈ ಬಬುಲೋನಿಯರ ಸಾಮ್ರಾಜ್ಯವು ಕೆಲವು ವರ್ಷಗಳ ಕಾಲ ಈ ಭೂಮಿ ಮೇಲಿರುವಂಥ ಅನೇಕ ದೇಶಗಳನ್ನು ಪಾಲಿಸಿದ ನಂತರ ಮತ್ತೊಂದು ಸಾಮ್ರಾಜ್ಯ ಉದ್ಭವಿಸಿದು. ಅದು ಮಾದಿಯ ಪಾರಸಿಕ ಸಾಮ್ರಾಜ್ಯ ಅನ್ನುವ ಸಾಮ್ರಾಜ್ಯ. ಅನಂತರ ಮತ್ತೊಂದು ಸಾಮ್ರಾಜ್ಯ ಉದ್ಭವಿಸಿತು, ಅದು ಗ್ರೀಕು ಸಾಮ್ರಾಜ್ಯ. ಆ ಒಂದು ಗ್ರೀಕು ಸಾಮ್ರಾಜ್ಯವಾದ ನಂತರ ರೋಮ ಸಾಮ್ರಾಜ್ಯವು ಸ್ಥಾಪನೆಯಾಯಿತು. ಆದರೆ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮೊದಲು ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ರಾಜ್ಯವನ್ನು ಸ್ಥಾಪಿಸುವುದಕ್ಕಿಂತ ಮೊದಲು ಎಷ್ಟು ರಾಜ್ಯಗಳು, ಎಷ್ಟು ಮಂದಿ ರಾಜರು ಈ ಭೂಮಿಯನ್ನು ಪರಿಪಾಲನೆ ಮಾಡಿದರು ಅಂತಂದರೆ, ಅಶೂರು ಸಾಮ್ರಾಜ್ಯವು, ಅನಂತರ ಬಬುಲೋನಿಯರ ಸಾಮ್ರಾಜ್ಯವು, ಅನಂತರ ಮಾದಿಯ ಪಾರಸಿಕ ಸಾಮ್ರಾಜ್ಯವು, ಅನಂತರ ರೋಮ ಸಾಮ್ರಾಜ್ಯವು ಪಾಲಿಸಿದ ನಂತರ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ರಾಜ್ಯವು ಸ್ಥಾಪನೆಯಾಗುವ ವಿಷಯವನ್ನ ಭಕ್ತನಾಗಿರುವಂಥ ದಾನಿಯೇಲನವರ ಮೂಲಕವಾಗಿ ದೇವರು ದಾನಿಯೇಲನವರ ಪುಸ್ತಕ 2ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡ್ತಿದ್ವಿ. ಆ ರಾಜರ ಕಾಲದಲ್ಲಿ ಅಂದರೆ ಯಾವ ರಾಜರ ಕಾಲದಲ್ಲಿ ಈಗ ನಾವು ತಿಳ್ಕೊಂಡಿದ್ದೀವಿ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಯಾವ ರಾಜ್ಯವದು? ಈ ಭೂಮಿ ಮೇಲೆ ಅನೇಕ ರಾಜ್ಯಗಳು ಬಂದು ಕೆಲವು ವರ್ಷಗಳ ಕಾಲ ಈ ಭೂಲೋಕದಲ್ಲಿರುವಂಥ ಮನುಷ್ಯರನ್ನ ಪಾಲಿಸಿರುವಂಥ ರಾಜ್ಯಗಳಂತ ರಾಜ್ಯವಲ್ಲ. ಕೆಲವು ವರ್ಷಗಳ ಕಾಲ, ಕೆಲವು ದಿನಗಳ ಕಾಲ ಈ ಲೋಕದಲ್ಲಿ ಮನುಷ್ಯರನ್ನ ಪೀಡಿಸಿರುವಂಥ ರಾಜ್ಯಗಳಂತ ರಾಜ್ಯವಲ್ಲ ದೇವರು ಸ್ಥಾಪಿಸುವಂಥ ರಾಜ್ಯ. ಅದಕ್ಕೋಸ್ಕರ ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು.
ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಆ ರಾಜ್ಯ ಅದು ಎಂದಿಗೂ ಅಳೆಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು ಎಂದು ಇಲ್ಲಿ ಸ್ಪಷ್ಟವಾಗಿ ದಾನಿಯೇಲನವರ ಮೂಲಕವಾಗಿ ದೇವರು ಮಾತನಾಡಿರುವಂಥ ಮಾತು. ಮತ್ತೊಂದು ಸಲ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳಿಯದು, ಅದು ಎಂದಿಗೂ ಅಳಿಯಲಾರದು. ಅದನ್ನು ಎಂದಿಗೂ ಅಳಿಯಲಾರದ ಮನುಷ್ಯನು, ಅಳಿಯಲಾರದ ರಾಜನು ಹುಟ್ಟಂಗಿಲ್ಲ ಅಂತೇಳಿ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಮೂಲಕವಾಗಿ ದಾನಿಯೇಲನವರು ಮೊದಲೇ ರಚಿಸಿರುವಂಥ ವಿಷಯವನ್ನು ಇಲ್ಲಿ ನಾವು ನೋಡ್ತಿದ್ವಿ. ಈ ಭೂಲೋಕದಲ್ಲಿರುವಂಥ ರಾಜರಿಗೆ ಅಂತ್ಯವೂ ನೋಡ್ತಿದ್ವಿ. ಈ ಭೂಲೋಕದಲ್ಲಿರುವಂಥ ಮನುಷ್ಯರು ತಮ್ಮ ರಾಜ್ಯಕ್ಕೆ ಅಂತ್ಯವನ್ನು ಕಾಣುವರು. ಆದರೆ ಪರಲೋಕದಲ್ಲಿರುವಂಥ ದೇವರು ತನ್ನ ಮಗನಾಗಿರುವಂಥ ಯೇಸು ಸ್ವಾಮಿಯವರನ್ನ ಈ ಭೂಲೋಕಕ್ಕೆ ಕಳುಹಿಸಿದ ನಂತರ ಆತನ ರಾಜ್ಯವು ಎಂದಿಗಾದರೂ ಅಳಿಯುವುದೇನ್ರಿ ಅಂತಂದರೆ ಅಳಿಯಲಾರದು. ಅದಕ್ಕೋಸ್ಕರ ಆ ರಾಜರ ಕಾಲದಲ್ಲಿ, ಅಂದರೆ ಅಶ್ಶೂರ್ ರಾಜರ ನಂತರ, ಬಬುಲೋನಿಯರ ರಾಜರ ನಂತರ, ಮಾದಿಯ ಪಾರಸಿಕ ರಾಜ್ಯದ ನಂತರ, ಗ್ರೀಕು ಸಾಮ್ರಾಜ್ಯವಾದ ನಂತರ, ರೋಮ ಸಾಮ್ರಾಜ್ಯವಾದ ನಂತರ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ಒಂದು ರಾಜ್ಯವನ್ನು ಯಾರು ಕಸಿದುಕೊಳ್ಳುವುದಕ್ಕಾಗದು. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ಅಪೋಸಿಟ್ ಆಗಿ ಎಲೆಕ್ಷನ್ನಲ್ಲಿ ಗೆಲ್ಲುವ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಗೆಲ್ಲುವ ಮನುಷ್ಯನು ಭೂಲೋಕದಲ್ಲಿ ಯಾವ ಮನುಷ್ಯನಿಗೂ ಅಷ್ಟು ಶಕ್ತಿ ಸಾಮರ್ಥ್ಯವಿಲ್ಲ ಅನ್ನುವಂಥ ವಿಷಯವನ್ನ ಇಲ್ಲಿ ಪರಲೋಕ ದೇವರು ತನ್ನ ಮಗನಾಗಿರುವಂಥ ಯೇಸು ಸ್ವಾಮಿಯವರ ಮೂಲಕವಾಗಿ ಈ ಒಂದು ರಾಜ್ಯವು ಸ್ಥಾಪನೆಯಾಗಬಹುದು ಅಂತೇಳಿ ಗಟ್ಟಿಯಾಗಿ ದಾನಿಯೇಲನವರ ಮೂಲಕವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಆತನ ರಾಜ್ಯವು ಎಂಥದ್ದು, ಆತನ ರಾಜ್ಯವು ಹೇಗಿರುವುದು ಅಂತಂದರೆ, ಆತನ ರಾಜ್ಯವನ್ನು ಯಾರು ಕದಲಿಸುವುದಕ್ಕಾಗದು, ಆತನ ರಾಜ್ಯವನ್ನು ಯಾರು ಭಂಗಪಡಿಸುವುದಕ್ಕಾಗದು, ಆತನ ರಾಜ್ಯವನ್ನು ಯಾರು ಟಚ್ ಮಾಡೋದಕ್ಕಾದರೂ ಕೂಡ ಆಗದು, ಆತನ ರಾಜ್ಯವನ್ನು ಎಂದಿಗೂ ಸೋಲಿಸುವುದಕ್ಕಾದರೂ ಕೂಡ ಆಗದು. ಅದು ಶಾಶ್ವತವಾಗಿರುವಂಥ ರಾಜ್ಯ ಎಂದು ಇಲ್ಲಿ ಭಕ್ತನಾಗಿರುವಂಥ ಈ ದಾನಿಯೇಲನ ಮೂಲಕವಾಗಿ ದೇವರು ಮಾತನಾಡಿದನು. ಅದೇನಂತಂದ್ರೆ ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ, ನೋಡ್ರಿ, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಇದರ ಅರ್ಥವೇನು ಅಂತಂದ್ರೆ, ಪರಲೋಕ ದೇವರು ಮುಂದೆ ಆಗಬೇಕಾಗಿರುವಂಥ ರಾಜ್ಯದ ವಿಷಯವಾಗಿ, ಅಂದರೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಭೂಲೋಕದಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸುವನು. ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ರಾಜ್ಯವನ್ನು ಎಂದಿಗೂ ಭಂಗಪಡಿಸುವುದಕ್ಕಾಗದು. ಆತನ ರಾಜ್ಯವನ್ನು ಜಯಿಸುವ ಶಕ್ತಿ ಸಾಮರ್ಥ್ಯವುಳ್ಳ ಮನುಷ್ಯನು ಭೂಲೋಕದಲ್ಲಿ ಯಾವನು ಹುಟ್ಟಂಗಿಲ್ಲ ಅನ್ನುವಂಥ ವಿಷಯವನ್ನ ತಿಳಿಸುವುದಕ್ಕೋಸ್ಕರವಾಗಿ ದೇವರು ಇಲ್ಲಿ 4 ಸಾಮ್ರಾಜ್ಯಗಳನ್ನು ತೋರಿಸಿದನು. ಮತ್ತೊಂದು ಸಾಮ್ರಾಜ್ಯ ಅಂದರೆ ಅಶ್ಶೂರು ಸಾಮ್ರಾಜ್ಯವನ್ನು ಕೂಡ ತೋರಿಸಿದನು. ಆ ರಾಜ್ಯಗಳು ಕೆಲವು ವರ್ಷಗಳ ಕಾಲ, ಅಶ್ಶೂರು ಸಾಮ್ರಾಜ್ಯವು ಕೆಲವು ವರ್ಷಗಳ ಕಾಲ, ಬಬುಲೋನು ಸಾಮ್ರಾಜ್ಯವು ಕೆಲವು ವರ್ಷಗಳ ಕಾಲ, ಅನಂತರ ಮಾದಿಯ ಪಾರಸಿಕ ಸಾಮ್ರಾಜ್ಯವು ಕೆಲವು ವರ್ಷಗಳ ಕಾಲ, ಅನಂತರ ಗ್ರೀಕು ಸಾಮ್ರಾಜ್ಯವು ಕೆಲವು ವರ್ಷಗಳ ಕಾಲ, ರೋಮ ಸಾಮ್ರಾಜ್ಯವು ಕೆಲವು ವರ್ಷಗಳ ಕಾಲ. ಆದರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯವು ಮಾತ್ರ ಶಾಶ್ವತವಾಗಿ ನಿಲ್ಲುವುದು ಎಂದು
ಭಕ್ತನಾಗಿರುವಂತಹ ದಾನಿಯೇಲನವರು ಹೇಳಿದ ಮಾತಿನ ಪ್ರಕಾರವಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು. ಆದರೆ ಆತನ ವಿಷಯವಾಗಿ ಏನೆಂದು ಬರೆಯಲ್ಪಟ್ಟಿರುವನು ಲೂಕನವರ ಸುವಾರ್ತೆಯಲ್ಲಿಯೂ ಕೂಡ ಒಂದು ಮಾತನ್ನು ನಾವು ನೋಡಿ ತಿಳ್ಕೊಂಡ್ರಿ. ಲೂಕನವರ ಸುವಾರ್ತೆ, ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 1ನೇ ಅಧ್ಯಾಯ, ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನದಲ್ಲಿ, ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನದಲ್ಲಿ, ಆತನು ಅಂತಂದ್ರೆ ಯೇಸು ಸ್ವಾಮಿ, ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವು ಅನ್ನುವಂಥದ್ದಿಲ್ಲ. ಈ ಭೂಲೋಕದಲ್ಲಿ MLA ಆಗಿರುವ ಆತನಿಗೆ ಅಂತ್ಯವೂ ಇದೆ. ಈ ಲೋಕದಲ್ಲಿ ಪ್ರಧಾನ ಮಂತ್ರಿಯಾಗಿರುವ ಆತನಿಗೆ ಅಂತ್ಯವೂ ಇದೆ. ಈ ಲೋಕದಲ್ಲಿ ಕರ್ನಾಟಕ ಮುಖ್ಯಮಂತ್ರಿಯಾದ ಆತನಿಗೆ ಅಂತ್ಯವೂ ಇದೆ. ಆದರೆ ಪರಲೋಕದಿಂದ ಬಂದಿರುವಂತಹ ಯೇಸು ಸ್ವಾಮಿಯವರು ಈ ಭೂಮಿ ಮೇಲೆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದರೆ ಆತನ ರಾಜ್ಯಕ್ಕೆ ಅಂತ್ಯವು ಅನ್ನುವಂಥದ್ದಿಲ್ಲ. ಅದು ಶಾಶ್ವತವಾಗಿ ನಿಲ್ಲುವುದು. ಒಂದು ವೇಳೆ ಆತನ ರಾಜ್ಯವನ್ನು ಯಾರಾದರೂ ಪತನ ಮಾಡಬೇಕು ಅಂದ್ರು, ಒಂದು ವೇಳೆ ಆತನ ರಾಜ್ಯವನ್ನು ಯಾರಾದರೂ ಅಲ್ಲಗಳೆಯಬೇಕು ಅಂದ್ರು, ಆತನ ರಾಜ್ಯವನ್ನು ತೆಗೆದು ಹಾಕಬೇಕು ಅಂದ್ರೂ ಕೂಡ ಭೂಲೋಕದಲ್ಲಿ ಯಾವ ಮನುಷ್ಯನಿಂದಲೂ ಕೂಡ ಅದು ಆಗಲಾರದ ಕಾರ್ಯ. ಇವತ್ತು ಯೇಸು ಸ್ವಾಮಿಯವರ ವಿಷಯವಾಗಿ ಹೇಳಬೇಕು ಅಂತಂದ್ರೆ ಬಹಳಷ್ಟು ಅಗಾಧವಾಗಿರುವಂತಹ ವಿಷಯಗಳನ್ನ ನಾವು ತಿಳ್ಕೊಳ್ಬಹುದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಕೆಲವು ವಿಷಯಗಳಲ್ಲಿ ಆದರೂ ಕೂಡ ಯೇಸು ಸ್ವಾಮಿಯವರ ವಿಷಯವನ್ನ ತಿಳ್ಕೊಳ್ಬೇಕು. ಇವತ್ತು 2026 ಅಂತಿದ್ದೀವಿ ನಾವು. 2026 ಅಂತಂದ್ರೆ ಇದು ಯಾರು ಹುಟ್ಟಿರುವಂಥದ್ದು ಅನ್ನುವ ವಿಷಯವನ್ನು ನಾವು ಗಮನಿಸ್ತಾ ಹೋದ್ರೆ, ನಮ್ಮ ಪ್ರಭು ಆಗಿರುವಂತಹ ಯೇಸು ಸ್ವಾಮಿಯವರು ಹುಟ್ಟಿ 2026 ವರ್ಷಗಳಲ್ಲಿ ಪ್ರಾರಂಭವಾಗುತ್ತಲಿದೆ. ಈ ಲೋಕದಲ್ಲಿ ಎಷ್ಟೋ ಮಂದಿ ರಾಜರು ಅನ್ನುವಂಥವ್ರು ಹುಟ್ಟಿದ್ರು. ಆದರೆ ಅವರು ಹುಟ್ಟಿ ಸತ್ತ ನಂತರ ಅವರ ಹೆಸರು ಮಣ್ಣು ಪಾಲಾಯಿತು. ತಿರುಗಿ ಅವರ ಹೆಸರು ಜ್ಞಾಪಕಕ್ಕೆ ಬರಂಗಿಲ್ಲ. ಅಶುರಾಜರು ಬಹಳಷ್ಟು ವರ್ಷಗಳ ಕಾಲ ಈ ಭೂಮಿ ಮೇಲೆ ಅನೇಕ ರಾಜ್ಯಗಳನ್ನು ಪಾಲನೆ ಮಾಡಿದರೂ ಕೂಡ ಅವರ ಹೆಸರು ಪತನವಾಯಿತು. ಅನಂತರ ಬಬುಲೋನಿಯರ ರಾಜ್ಯವು ಭೂಮಿ ಮೇಲೆ ಸ್ಥಾಪನೆಯಾದರೂ ಕೂಡ ಅವರು ಈ ಲೋಕದಲ್ಲಿ ಕೆಲವು ವರ್ಷಗಳು ಪಾಲನೆ ಮಾಡಿದರೂ ಕೂಡ ಅವರ ಹೆಸರು ಕೂಡ ಪತನವಾಯಿತು. ಅನಂತರ ಮಾದಿಯ ಪಾರಸಿಕ ಸಾಮ್ರಾಜ್ಯ ಅನ್ನುವಂಥದ್ದು ಬಂತು, ಅವರ ಹೆಸರು ಕೂಡ ಪತನವಾಯಿತು. ಅನಂತರ ರೋಮಾ ಸಾಮ್ರಾಜ್ಯವು ಕೂಡ ಕೆಲವು ದಿನಗಳ ಕಾಲ ಅಥವಾ ಕೆಲವು ವರ್ಷಗಳ ಕಾಲ ಅದು ಪರಿಪಾಲನೆ ನಡೆಸಿತು, ಆದರೂ ಕೂಡ ಅವರ ಹೆಸರು ಕೂಡ ಪತನವಾಯಿತು. ಆದರೆ ಪರಲೋಕ ದೇವರು ಭೂಲೋಕದಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸಿದನು. ಆತನ ಹೆಸರು ಯಾವಾಗಲೂ ಅಂದ್ರೆ ಶಾಶ್ವತ ಕಾಲ ನಿಲ್ಲುವುದು ಅಂತೇಳಿ ಭಕ್ತನಾಗಿರುವಂತಹ ಯಾಕೋಬನವರು ಹೇಳಿದ ಮಾತಿನ ಪ್ರಕಾರವಾಗಿ ಇಲ್ಲಿಗೆ 2026 ವರ್ಷಗಳಾದರೂ ಕೂಡ ಆತನ ರಾಜ್ಯವು ಇನ್ನೂ ಪ್ರಬಲವಾಗಿ ಅನೇಕ ಜನಗಳಿಗೆ ವಿಸ್ತಾರವಾಗಿ ಆತನ ಸುವಾರ್ತೆಯು ಪ್ರಬಲವಾಗ್ತಲಿದೆ ಅಂತಂದ್ರೆ ಕಾರಣ ಆತನ ಮನಸ್ಸನ್ನು ನೀವು ಆಲೋಚನೆ ಮಾಡ್ರಿ. ಆತನು ಈ ರೀತಿಯಾಗಿ ಈ ಒಂದು ರಾಜ್ಯವು ಇಲ್ಲಿಯವರೆಗಾದರೂ ಕೂಡ ಆತನ ರಾಜ್ಯವು ಪತನವಾಗಲಿಲ್ಲ ಅಂತಂದ್ರೆ ಅದರ ಅರ್ಥವೇನು? ಬಹಳಷ್ಟು ಮಂದಿ ಅಂದುಕೊಳ್ಳುವರು, ಏನ್ರಿ ಅಮೆರಿಕದವರು, ಇಂಗ್ಲೆಂಡ್ನವರು ಬಹಳಷ್ಟು ಮಂದಿ ಐಶ್ವರ್ಯವಂತರು, ಆದ್ದರಿಂದ ಅವರು ಈ ಒಂದು 2026 ಅಂತೇಳಿ ಕ್ರಿಸ್ತ ಪೂರ್ವ ಅಂತೇಳಿ ಈ ಒಂದು ಶಕ ಇರಬೇಕು ಅಂತೇಳಿ ಅವರು ಕೊಟ್ಟಿರುವರು. ಆದ್ದರಿಂದ ಅದನ್ನು ತೆಗೆದು ಹಾಕಲಿಕ್ಕೆ ಬಹಳಷ್ಟು ಮಂದಿಗೆ ದುಡ್ಡು ಹಂಚುವರು. ಆದ್ದರಿಂದ ಅದನ್ನು ತೆಗೆದು ಹಾಕಲಿಕ್ಕೆ ಯಾರಿಂದಲೂ ಆಗಲಿಲ್ಲ ಅಂತೇಳಿ ಬಹಳಷ್ಟು ಮಂದಿ ಮಾತನಾಡುವರು. ಪ್ರಿಯರೇ, ದೌರ್ಜನ್ಯ ಆಗಿರಬಹುದು, ದುಡ್ಡಿನಿಂದ ಆಗಿರಬಹುದು, ಬಹಳಷ್ಟು ವರ್ಷಗಳ ಕಾಲ ಯಾರು ಈ ಒಂದು ಲೋಕದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿ ನಡೆಸುವುದಕ್ಕಾಗದು ಅನ್ನುವಂತಹ ವಿಷಯವು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ.
ಒಂದು ವೇಳೆ ದೌರ್ಜನ್ಯದಿಂದಾಗಿರಬಹುದು, ಬಲಾತ್ಕಾರದಿಂದಾಗಿರಬಹುದು, ಅಥವಾ ದುಡ್ಡಿನಿಂದಾಗಿರಬಹುದು. ಈ ಲೋಕದಲ್ಲಿ ನಾವು ಒಂದು ವೇಳೆ ರಾಜ್ಯವನ್ನು ಪರಿಪಾಲನೆ ಮಾಡ್ತೀವಿ ಅಂತಂದ್ರೆ ಮಾತ್ರ ಅದು ಸಾಧ್ಯವಾಗಲಾರದ ಕಾರ್ಯ. ಯಾಕೆ ಇಷ್ಟು ವರ್ಷಗಳಾದರೂ ಕೂಡ ಯೇಸು ಸ್ವಾಮಿಯವರ ರಾಜ್ಯವು ಆ ರೀತಿಯಾಗಿ ಪ್ರಬಲವಾಗ್ತಾ ಇದೆ ಅಂತಂದ್ರೆ ಕಾರಣ ಬೇರೆ, ಈ ಲೋಕದ ರಾಜರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವರು. ಈ ಲೋಕದಲ್ಲಿರುವಂತಹ ರಾಜರು, ಈ ಲೋಕದ ರಾಜರ ಗುಣಗಳನ್ನ, ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯಾಗಿರುವಂತ ರಾಜನ ಗುಣಗಣಗಳನ್ನ ನಾವು ಆಲೋಚನೆ ಮಾಡ್ತಾ ಹೋದ್ರೆ, ಈ ಲೋಕದ ರಾಜರು ಕೆಲವು ವರ್ಷಗಳ ಕಾಲ ತಾವು ರಾಜ್ಯವನ್ನು ಪಾಲಿಸುವುದಕ್ಕೋಸ್ಕರ, ತಮ್ಮ ಪ್ರಾಣಗಳನ್ನು ಉಳಿಸುವುದಕ್ಕೋಸ್ಕರ, ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮತ್ತೊಬ್ಬರ ಪ್ರಾಣಗಳನ್ನು ತೆಗೆಯುವರೇ ಹೊರತು, ಯೇಸು ಸ್ವಾಮಿಯವರು ಮಾತ್ರ ಮತ್ತೊಬ್ಬರ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟ. ಅದಕ್ಕೋಸ್ಕರವಾಗಿ ಆತನ ರಾಜ್ಯವು ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಯಿತು. ಕೇವಲ ಇಷ್ಟು ಮಾತ್ರವಲ್ಲ, ಆತನು ಹೇಳಿರುವಂಥ ಅನೇಕ ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಓದಿ ಆಲೋಚನೆ ಮಾಡಬೇಕು ಅಂದರೆ ನಮಗೆ ಸಮಯವು ಸಾಲದು. ಆದ್ದರಿಂದ ಬೇರೆ ನೀವು ಗಮನಿಸ್ರಿ. ಅದಕ್ಕೋಸ್ಕರ ಈ ಲೋಕದಲ್ಲಿ ಎಷ್ಟೋ ಮಂದಿ ರಾಜರಾಗಿರುವಂಥವರು ತಮ್ಮ ಕುರ್ಚಿಗೆ ಏನಾದರೂ ಆತಂಕ ಉಂಟಾಯಿತು ಅಂತಂದರೆ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವರು. ಸಾಧ್ಯವಾದರೆ ತಮಗೇನಾದರೂ ನಷ್ಟ ಆಗ್ತಾ ಇದೆ ಅಂತಂದರೆ ಮತ್ತೊಬ್ಬರ ಪ್ರಾಣವನ್ನಾದರೂ ತೆಗೆಯುವುದಕ್ಕೆ ಅವರು ಹಿಂಜರಿಯಂಗಿಲ್ಲ. ಆದರೆ ನಮ್ಮ ಪ್ರಭು ಆಗಿರುವಂಥ ಸ್ವಾಮಿಯವರು ಮಾತ್ರ ಆಗಲ್ಲ. ಮತ್ತೊಬ್ಬರ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರವಾಗಿ, ಮತ್ತೊಬ್ಬರ ಪ್ರಾಣವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ಆದ್ದರಿಂದ ಇವತ್ತು ಆತನ ಹೆಸರು ಭೂಲೋಕದಲ್ಲೆಲ್ಲ ಪ್ರಬಲವಾಗಿರುವಂಥದ್ದು ಮಾತ್ರವಲ್ಲದೆ ಇವತ್ತು ಅನೇಕ ದೇಶಗಳಲ್ಲಿಯೂ ಕೂಡ ಆತನ ನಾಮವು, ಆತನ ಹೆಸರು ಪ್ರಬಲವಾಗ್ತಲಿದೆ. ಆ ಒಂದು ವಿಷಯವನ್ನು ಕೂಡ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಸಲ ನೋಡಿ ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಲೂಕನವರ ಪತ್ರಿಕೆಯಲ್ಲಿ ಭಕ್ತನಾಗಿರುವಂಥ ಲೂಕನವರು ಬರೆದಿರುವಂಥ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 11ನೇ ವಚನವನ್ನ ಓದಿ ನಾವು ಆಲೋಚನೆ ಮಾಡೋಣ್ರಿ. 11ನೇ ವಚನ, ಮನೆ ಕಟ್ಟುವವರಾದ ನೀವು, ಅಂದ್ರೆ ಯಾರು? ಇಸ್ರಾಯೇಲರಾಗಿರುವಂಥವ್ರು, ಯಹೂದ್ಯರಾಗಿರುವಂಥವ್ರು ಏನು ಮಾಡಬೇಕಾಗಿತ್ತು? ದೇವರಿಗೆ ಮನೆಯನ್ನು ಕಟ್ಟಬೇಕು. ಕಲ್ಲುಗಳಿಂದಲ್ಲ, ಸಿಮೆಂಟಿನಿಂದಲ್ಲ, ಮನುಷ್ಯರನ್ನ ಮಾರ್ಪಡಿಸಿ ಅವರನ್ನ ದೇವರ ಕಡೆಗೆ ತಿರುಗಿಸಿ ಅವರಿಗೆ ಒಳ್ಳೆಯ ಗಣಗಳನ್ನ ಕಲಿಸಿ ಅವರಿಗೆ ದೇವರ ಒಂದು ಮನೆಯನ್ನಾಗಿ ಕಟ್ಟಬೇಕು. ಈ ಒಂದು ದೇಹವನ್ನೇ ಅವರು ದೇವರಿಗೆ ಮನೆಯನ್ನಾಗಿ ಕಟ್ಟಬೇಕಾಗಿತ್ತು. ಯಾರು? ಇಸ್ರಾಯೇಲರಾಗಿರುವಂಥವ್ರು. ಅದಕ್ಕೋಸ್ಕರ ಮನೆ ಕಟ್ಟುವವರಾದ ನೀವು ಈನೈಸಿದ ಕಲ್ಲು ಆತನು. ಯಾರು? ಯೇಸು ಸ್ವಾಮಿ. ಈ ಲೋಕದಲ್ಲಿ ಇಸ್ರಾಯೇಲರಾಗಿರುವಂಥವ್ರು ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ರು? ಅವರು ಈನೈಸಿದ್ರು, ತಿರಸ್ಕಾರ ಮಾಡಿದ್ರು. ಅದಕ್ಕೋಸ್ಕರ ಇಲ್ಲಿ ಈನೈಸಿದ ಕಲ್ಲು ಆತನು ಅಂತೇಳಿ, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಅಂದ್ರೆ ಅರ್ಥವೇನು? ಈ ಭೂಲೋಕದಲ್ಲಿರುವಂಥ ಅನೇಕ ಮಂದಿಗೆ ಯೇಸು ಕ್ರಿಸ್ತನೇ ಅವಸರವಾದನು, ಮುಖ್ಯವಾದ ಮೂಲೆಗಲ್ಲ. ಅಂದ್ರೆ ಏನು? ಇವತ್ತು 2026 ಅಂತಂದ್ರೆ ಯೇಸು ಸ್ವಾಮಿಯನ್ನ ನಂಬಲಾರದವನು ಕೂಡ ಈ ಒಂದು ದಿನಾಂಕವನ್ನು ತನ್ನ ಪುಸ್ತಕದಲ್ಲಿ ಆತನು ಖಂಡಿತವಾಗಿ ರಚಿಸಿಕೊಳ್ಳಲೇಬೇಕು. ಒಂದು ವೇಳೆ ಆತನ ಒಂದು ಹೊಲವನ್ನು ಕೊಂಡುಕೊಂಡ್ರು ಕೂಡ, ಒಂದು ಜಾಗದ ಪ್ಲಾಟನ್ನು ಕೊಂಡುಕೊಂಡ್ರು ಕೂಡ, ಆತನ ಬ್ಯಾಂಕಿನೆಲ್ಲ ದುಡ್ಡನ್ನು ತೆಗೆದುಕೊಂಡ್ರು ಕೂಡ, ಆ ಬ್ಯಾಂಕಿನೆಲ್ಲ ದುಡ್ಡನ್ನು ಜಮಾ ಮಾಡಿದ್ರು ಕೂಡ, ಇನ್ನೂ ಅನೇಕ ವಿಷಯಗಳಲ್ಲಿ ಯಾವುದೇ ವ್ಯವಹಾರವನ್ನ ಯೇಸು ಸ್ವಾಮಿಯನ್ನು ನಂಬಲಾರದವನು ಮಾಡಿದರೂ ಕೂಡ ಯೇಸು ಸ್ವಾಮಿಯವರ ದಿನಾಂಕವನ್ನು ಅವರು ಮಾಡಲೇಬೇಕು, ರಚಿಸಲೇಬೇಕು. ಆಗ ಆತನ ಒಂದು ನಾಮವು ಅವರಲ್ಲಿರಲೇಬೇಕು ಅನ್ನುವಂಥ ಆಧ್ಯಾತ್ಮಿಕವಾಗಿ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳುವಂಥ ವಿಷಯವನ್ನು ನಾವು ಗಮನಿಸ್ತೀವಿ.
ಏನ್ರಿ ನಾನು ಯೇಸು ಸ್ವಾಮಿಯನ್ನು ನಂಬಲಿಲ್ಲ, ಯೇಸು ಸ್ವಾಮಿಯನ್ನು ನಾನು ನಂಬಲಿಲ್ಲವಾದ್ರಿಂದ ನಾನು ಯೇಸು ಕ್ರಿಸ್ತನ ದಿನಾಂಕವನ್ನು ನಾನೇಕೆ ರಚಿಸ್ಕೊಳ್ಬೇಕು, ನನ್ನ ಪಾಣಿಯಲ್ಲಿ ನನ್ನ ಹಕ್ಕುಪತ್ರದ ಮೇಲೆ ಯೇಸು ಕ್ರಿಸ್ತನ ದಿನಾಂಕವನ್ನು ನಾನೇಕೆ ರಚಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆ ಯಾರಿಗಾದರೂ ಇದ್ರೆ ನಿಜವಾಗಲು ಅವರು ಈ ಭೂಮಿ ಮೇಲೆ ಕೇವಲ ಒಂದು 8-10 ದಿನಗಳ ಕಾಲ ಬದುಕುವುದಕ್ಕೆ ಸಾಧ್ಯವಿಲ್ಲ. ನಾವು ನೋಡ್ತಿದ್ವಿ, 20 ರೂಪಾಯಿ ನೋಟ್ ಆಗಿರಬಹುದು, 100 ರೂಪಾಯಿ ನೋಟ್ ಆಗಿರಬಹುದು, 500 ರೂಪಾಯಿ ನೋಟ್ ಆಗಿರಬಹುದು. ಆ ನೋಟಿನ ಮೇಲೆ ಯೇಸು ಕ್ರಿಸ್ತನು ಹುಟ್ಟಿರುವಂಥ ಡೇಟು, ದಿನಾಂಕ ಇರಬೇಕು. ಒಂದು ವೇಳೆ ಯೇಸು ಸ್ವಾಮಿ ಏನು ನಂಬಲಾರದವನು ನನ್ನಲ್ಲಿ 500 ರೂಪಾಯಿ ನೋಟ್ ಇದೆ, 500 ರೂಪಾಯಿ ನೋಟಿನ ಮೇಲೆ ಯೇಸು ಕ್ರಿಸ್ತನು ಹುಟ್ಟಿರುವಂಥ ದಿನಾಂಕವು ರಚಿಸಲ್ಪಟ್ಟಿದೆ, ಇದು ನನಗೆ ಅವಸರವಿಲ್ಲ ಅಂತೇಳಿ ಆ ಒಂದು ದಿನಾಂಕವನ್ನು ಅರಿದು ಬಿಸಾಕಿ ಅಂಗಡಿಯವನಿಗೆ ಅಕ್ಕಿ ಕೊಡ್ರಿ ಅಂತಂದರೆ ಕೊಡಂಗಿಲ್ಲ. ಕಾರಣ ಏನು ಅಂತಂದರೆ ಯೇಸು ಕ್ರಿಸ್ತನ ದಿನಾಂಕ ಇದ್ರೇನೇ ಆತನಿಗೆ ಅಕ್ಕಿ ಕೊಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಆತನು ಆ ಒಂದು ಅಂಗಡಿಯವನು ಆತನಿಗೆ ಅಕ್ಕಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಕ್ಕಿ ಇಲ್ಲದೆ ಹೋದರೆ ಮನುಷ್ಯನು ಬದುಕುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಮೂಲ ಇದರ ಅರ್ಥವೇನು ಅಂತಂದರೆ ಪ್ರೇರೆ, ಯೇಸು ಕ್ರಿಸ್ತನ ದಿನಾಂಕವು ಈ ಭೂಮಿ ಮೇಲೆ ನಾನು ಯೇಸು ಸ್ವಾಮಿಯನ್ನು ನಂಬಿಲ್ಲ ಅಂತೇಳಿ ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡುವವನು ಕೂಡ, ಯೇಸು ಕ್ರಿಸ್ತನನ್ನು ಅಲ್ಲುಗಳೆಯುವವನು ಕೂಡ ಆತನ ಒಂದು ದಿನಾಂಕವನ್ನು ರಚಿಸಿಕೊಳ್ಳಲೇಬೇಕು. ಇಲ್ಲ ಅಂತಂದರೆ ಆತನು ಕೂಳಿಗೆ ಬ್ರತುಕುವುದಕ್ಕೆ ಸಾಧ್ಯವಿಲ್ಲ, ಆತನಿಗೆ ಕೂಳು ಸಿಗಲಾರದು. ಆದ ಕಾರಣ ಇಲ್ಲಿ ದೇವರು ಹೇಳಿರುವನು, ಮನೆ ಕಟ್ಟುವವರಾದ ನೀವು ಈನೈಸಿದ ಕಲ್ಲು ಆತನು, ಆತನೇ ಅಂದರೆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಈ ಭೂಲೋಕದಲ್ಲಿ ಎಷ್ಟು ಮಂದಿ ಇದ್ರೂ ಕೂಡ ಮಹಾತ್ಮರಾಗಿರುವಂಥವ್ರು ಇರಬಹುದು, ಈ ಲೋಕದಲ್ಲಿ ಜ್ಞಾನಿಗಳಾಗಿರುವಂಥವ್ರು ಇರಬಹುದು, ಈ ಲೋಕದಲ್ಲಿ ಎಷ್ಟೇ ವಿದ್ಯಾವನ್ನು ಅಭ್ಯಾಸ ಮಾಡಿದವಂಥವ್ರು ಇರಬಹುದು. ಆದರೆ ಈ ಭೂಲೋಕದಲ್ಲಿ ಎಂಥ ಗಣ್ಯನ ಮೂಲಕವಾಗಿಯೂ ಕೂಡ ರಕ್ಷಣೆ ಅನ್ನುವಂಥದ್ದು ಸಿಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಯಾಕೆ ಯೇಸು ಸ್ವಾಮಿಯವರ ರಾಜ್ಯವು ಶಾಶ್ವತವಾಗಿ ನಿಲ್ತಾ ಇದೆ? ಯಾಕೆ ಯೇಸು ಸ್ವಾಮಿಯವರ ರಾಜ್ಯವು ಈ ಲೋಕದಲ್ಲಿ ಯಾರು ಅದನ್ನು ಅಲ್ಲುಗಳಿದಕ್ಕೆ ಸಾಧ್ಯವಿಲ್ಲ, ಯಾರು ಯೇಸು ಸ್ವಾಮಿಯವರ ರಾಜ್ಯವನ್ನು ಕದಲಿಸುವುದಕ್ಕಾಗದು ಅಂತಂದರೆ ಆತನು ಮಾಡಿರುವಂತಹ ಕಾರ್ಯಗಳು ಆ ರೀತಿಯಾಗಿವೆ. ಆದ್ದರಿಂದ ಆತನು ಈ ಲೋಕದಲ್ಲಿ ಆಸ್ತಿಗೋಸ್ಕರ ಆಸೆ ಪಡಲಿಲ್ಲ, ಆತನು ಈ ಲೋಕದಲ್ಲಿ ದುಡ್ಡಿಗೋಸ್ಕರ ಆಸೆ ಪಡಲಿಲ್ಲ, ಆತನು ಬಂಗಾರಕ್ಕೋಸ್ಕರ ಆಸೆ ಪಡಲಿಲ್ಲ, ಆತನು ಹೆಂಡತಿಗೋಸ್ಕರ ಆಸೆ ಪಡಲಿಲ್ಲ, ಮಕ್ಕಳಿಗೋಸ್ಕರವಾಗಿ ಆಸೆ ಪಡಲಿಲ್ಲ. ಈ ಲೋಕದಲ್ಲಿ ಮನೆ ಮೇಲೆ ಮನೆಯನ್ನು ಕಟ್ಟಿ ಅರಮನೆಗಳಲ್ಲಿ ವಾಸ ಮಾಡಬೇಕು ಅಂತೇಳಿ ಆಸೆ ಪಡಲಿಲ್ಲವಾದ್ರಿಂದ ಆತನು ಗುಣಗಣಗಳನ್ನು ಇವತ್ತು ನಾವು ನೋಡ್ತಾ ಹೋದರೆ ಭೂಲೋಕದಲ್ಲಿ ಎಲ್ಲ ಮನುಷ್ಯರಿಗೂ ಸರಿ ಸಮಾನವಾದ ರೀತಿಯಲ್ಲಿ ಆತನು ಈ ಲೋಕದ ಎಲ್ಲ ಜನರಿಗೆ ಆಹಾರವನ್ನು, ಬಟ್ಟೆಗಳನ್ನು, ಮಳೆಯನ್ನು, ಸೂರ್ಯನಿಂದ ಬರುವಂತಹ ಬಿಸಿಲನ್ನು ಕೊಟ್ಟು ಎಲ್ಲರನ್ನು ಸರಿ ಸಮಾನವಾದ ರೀತಿಯಲ್ಲಿ ಪಾಲನೆ ಮಾಡುವಂಥ ಯೇಸು ಸ್ವಾಮಿಯವರು ಅಷ್ಟು ಮಾತ್ರವಲ್ಲದೆ ಭೂಲೋಕದಲ್ಲಿರುವಂತಹ ಮನುಷ್ಯರಾಗಿರುವಂಥ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ಭೂಲೋಕದಲ್ಲಿರುವಂತಹ ನಮ್ಮೆಲ್ಲರಿಗೆ ರಕ್ಷಣೆಯನ್ನು ಕೊಟ್ಟು ಮುಖ್ಯವಾದ ಮೂಲೆಗಲ್ಲಾದನು. ಆ ಮೂಲೆಗಲ್ಲೇ ಕ್ರಿಸ್ತ ಶಕ 2026 ಯಾರ್ಯಾರಿಗೆ? ಯೇಸು ಸ್ವಾಮಿಯನ್ನು ನಂಬಿದವನಿಗೂ ಯೇಸು ಸ್ವಾಮಿಯನ್ನು ನಂಬಲಾರದವನಿಗೂ ಕೂಡ ಆ ಒಂದು ಹೆಸರು ಅವಸರವಾಯಿತು. ಅದಕ್ಕೋಸ್ಕರ ನಮಗೆ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಆಕಾಶದ ಕೆಳಗೆ ಎಷ್ಟೋ ಮಂದಿ ಮಹಾತ್ಮರು ಇದ್ರೂ ಕೂಡ, ಅವರಿಗೆ ಹೆಸರು ಇದ್ರೂ ಕೂಡ ಅವರ ಹೆಸರಿನ ಮೂಲಕವಾಗಿ ರಕ್ಷಣೆ ಅನ್ನುವಂಥದ್ದು ಸಿಗುವುದಕ್ಕೆ ಸಾಧ್ಯವಿಲ್ಲ. ಕೇವಲ ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರ ಹೆಸರಿನಿಂದಲೇ ನಮಗೆ ರಕ್ಷಣೆ ಸಿಗುವುದು. ಆದ ಕಾರಣ ಈ ಲೋಕದಲ್ಲಿ ಆತನ ರಾಜ್ಯವು ಇನ್ನೂ ಪ್ರಬಲವಾಗ್ತಲಿದೆ ಅಂತಂದ್ರೆ ಕಾರಣವೇನು? ಎಷ್ಟೋ ಮಂದಿ ಅಡ್ಡಿ ಮಾಡಿದರೂ ಕೂಡ, ಎಷ್ಟೋ ಮಂದಿ ಈ ರಾಜ್ಯವನ್ನು ನಿಲ್ಲಿಸಬೇಕು ಅಂದರೂ ಕೂಡ, ಈ ರಾಜ್ಯವನ್ನು ಈ ಲೋಕದಲ್ಲಿ
ಈ ಒಂದು ರಾಜ್ಯವನ್ನು ಈ ಲೋಕದಿಂದ ತೆಗೆದು ಹಾಕಬೇಕು ಅಂತೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ, ಹೋರಾಟ ಮಾಡಿದ್ರು ಕೂಡ ಅವರಿಂದಾಗದೆ ಸಾಧ್ಯವಾದರೆ ಅವರೇ ಯೇಸು ಸ್ವಾಮಿಯನ್ನು ತಿಳ್ಕೊಂಡು ಅವರೇ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡು ಅವರೇ ಯೇಸು ಸ್ವಾಮಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋರು ಆದರು ಅಂತಂದ್ರೆ ಕಾರಣವೇನು ಅಂತಂದ್ರೆ ಪ್ರಿಯರೇ, ನಮ್ಮ ಪ್ರಭು ಆಗಿರುವಂತ ಯೇಸು ಸ್ವಾಮಿಯವರ ಮನಸ್ಸು ಅಂತಹದ್ದು. ಆದ್ದರಿಂದ ಆತನ ರಾಜ್ಯವು ಪ್ರಬಲವಾಗುತ್ತಲಿದೆ. 2026 ವರ್ಷಗಳಾದರೂ ಕೂಡ ಆತನ ರಾಜ್ಯವನ್ನು ಕದಲಿಸುವ ಮನುಷ್ಯನು ಭೂಲೋಕದಲ್ಲಿ ಹುಟ್ಟಲಿಲ್ಲ, ಮುಂದೆಯೂ ಕೂಡ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಷಯವನ್ನು ಬೈಬಲ್ ಪ್ರಕಾರ ನಾವು ಸ್ಪಷ್ಟವಾಗಿ ಹೇಳಬಹುದು. ನೀವು ಆಲೋಚನೆ ಮಾಡ್ರಿ. ಆದರೆ ಈ ಲೋಕದಲ್ಲಿರುವಂಥ ಮನುಷ್ಯರು ಯಾಕೆ ಕೇವಲ 5 ವರ್ಷಗಳು, 10 ವರ್ಷಗಳು, 20 ವರ್ಷಗಳು, 25 ವರ್ಷಗಳಾದ ನಂತರ ಅವರು ಯಾಕೆ ತಮ್ಮ ರಾಜ್ಯವನ್ನು ಬಿಟ್ಟು ಹೋಗುವರು ಅಂತಂದರೆ ಕಾರಣ ಅವರು ಈ ಲೋಕದ ಆಶೆಗೋಸ್ಕರವಾಗಿ ಬದುಕುವರಾದ್ದರಿಂದ, ಈ ಲೋಕದಲ್ಲಿ ತಮಗೆ ಸಂಪಾದನೆ ಮಾಡುವುದಕ್ಕೋಸ್ಕರವಾಗಿ ಬದುಕುವರಾದ್ದರಿಂದ, ನಿಷ್ಕರಣವಾಗಿ ಈ ಲೋಕದಲ್ಲಿ ಎಲ್ಲರಿಗೋಸ್ಕರವಾಗಿ ಬದುಕಬೇಕು, ಎಲ್ಲರನ್ನ ಕಾಪಾಡಬೇಕು ಅನ್ನುವಂಥ ಮನಸ್ಸು ಅವ್ರಿಗೆ ಇಲ್ಲವಾದ್ದರಿಂದ ಈ ಲೋಕದಲ್ಲಿ ಅನೇಕ ಮಂದಿ ಏನ್ ಮಾಡುವರು ಅಂತಂದ್ರೆ ಪ್ರಿಯರೇ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅವರು ಈ ಲೋಕದಲ್ಲಿ ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ, ರಾಜ್ಯವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅವರು ಇದ್ರು. ಆದ್ದರಿಂದ ಅವರ ರಾಜ್ಯವು ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಆದ ಕಾರಣ ಮತ್ತೊಂದು ವಾಕ್ಯವನ್ನು ಓದಿಕೊಂಡ್ರೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಭಕ್ತನಾಗಿರುವಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದಿರುವಂಥ ಪತ್ರಿಕೆ 2ನೇ ಅಧ್ಯಾಯ, ಭಕ್ತನಾಗಿರುವಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳ್ರಿ. 6ನೇ ವಚನದಿಂದ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ. ಇಲ್ಲಿ ನಾನು ಯಾವಾಗಲೂ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಲೋಕದ ಮನುಷ್ಯನು ಯಾವುದಾದ್ರೂ ಒಂದು ದೊಡ್ಡ ಅಧಿಕಾರದಲ್ಲಿದ್ದರೆ ಅವನು ಸಾಮಾನ್ಯವಾದ ಅಧಿಕಾರಕ್ಕೆ ಬರುವುದು ಅವನಿಗೆ ಮನಸ್ಸು ಒಪ್ಪಂಗಿಲ್ಲ. ಅಥವಾ ಯಾವುದಾದ್ರೂ ಒಂದು ದೊಡ್ಡ ಅಧಿಕಾರದಲ್ಲಿದ್ದವನು ಸಾಮಾನ್ಯರಾಗಿರುವಂಥ ನಮ್ಮ ಪಕ್ಕದಲ್ಲಿ ಆತನು ವಾಸ ಮಾಡುವುದಕ್ಕೆ ಒಪ್ಪಂಗಿಲ್ಲ. ಆದರೆ ಪರಲೋಕದಲ್ಲಿರುವಂಥ ದೇವಕುಮಾರನಾಗಿರುವಂಥ ಯೇಸು ಸ್ವಾಮಿಯವರು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸ್ವಾಮಿಯವರು, ಭೂಲೋಕದಲ್ಲಿರುವಂಥ ಎಲ್ಲ ವಸ್ತುಗಳು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಎಲ್ಲವೂ ಆತನ ಮೂಲಕವಾಗೇ ಉಂಟಾಯಿತು. ಎಲ್ಲವನ್ನೂ ಉಂಟು ಮಾಡಿರುವಂಥ ಯೇಸು ಸ್ವಾಮಿಯವರು ಮಾತ್ರ ಸಾಮಾನ್ಯರಾಗಿರುವಂಥ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಆತನು ದೇವ ಸ್ವರೂಪನಾಗಿದ್ದರೂ ಕೂಡ ಏನ್ ಮಾಡಿದ? ನಮಗೋಸ್ಕರ ಆತನು ದೇವರಿಗೆ ಸರಿಸಮಾನನಾಗಿದ್ದರೂ ದೇವರಿಗೆ ಸರಿಸಮಾನದಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ ತನ್ನನ್ನು ತಗ್ಗಿಸಿಕೊಂಡು ಅಂತೇಳಿ ನಾವು ನೋಡ್ತಿದ್ದೀವಿ. ತನ್ನನ್ನು ತಗ್ಗಿಸಿಕೊಂಡು ಅಂದ್ರೆ ಅರ್ಥವೇನು? ನೀನು ಯಾರಾದರೂ ಸ್ವಾಮಿಯವರಿಗೆ ಅಯ್ಯ ನೀನು ತಗ್ಗಿಸಿಕೊಂಡು ಮನುಷ್ಯರಿಗೋಸ್ಕರವಾಗಿ ಪ್ರಾಣ ಕೊಡು ಅಂತೇಳಿ ಯಾರು ಹೇಳಲಿಲ್ಲ. ಆದರೆ ಯೇಸು ಸ್ವಾಮಿಯವರ ಕನಿಕರ ನಮ್ಮ ಮೇಲೆ ಇದ್ದುದರಿಂದ, ಯೇಸು ಸ್ವಾಮಿಯವರ ಪ್ರೀತಿ ನಮ್ಮ ಮೇಲೆ ಇದ್ದುದರಿಂದ ಆತನು ತನ್ನನ್ನು ತಾನೇ ತಗ್ಗಿಸಿಕೊಂಡು ಏನು ಮಾಡಿದ ಅಂತಂದ್ರೆ, ಆತನು ತನ್ನನ್ನು ತಾನೇ ತಗ್ಗಿಸಿಕೊಂಡು ಏನು ಮಾಡಿದ ಅಂತಂದ್ರೆ ಪ್ರಿಯರೇ, ತನ್ನ ಪ್ರಾಣವನ್ನು ಶಿಲುಬೆ ಮೇಲಾದರೂ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ಆತನು ಹಿಂಜರಿಯಲಿಲ್ಲ. ಆದ ಕಾರಣ ಪ್ರಿಯರೇ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆಂದೆಣಿಸದೆ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡಿರುವುದರಿಂದ ಸ್ವಾಮಿಯವರಿಗೆ ಎಂಥ ಅಧಿಕಾರವು ಸಿಕ್ಕಿತೋ ಒಂದ್ಸಲ ನೋಡ್ರಿ. ಈ ಕಾರಣದಿಂದ ಆತನನ್ನು ಅತ್ಯುನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾಗಿರುವಂತಹ ಹೆಸರು,
ಈ ಭೂಲೋಕದಲ್ಲಿ ಎಷ್ಟೋ ಮಂದಿ ಹೆಸರುಗಳನ್ನ ಹೊಂದಿದ್ರೂ ಕೂಡ ಆ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾಗಿರುವಂತ ಹೆಸರು ಯಾವ ಹೆಸರು ಅನ್ನುವ ವಿಷಯವನ್ನು ನಾವು ಗಮನಿಸ್ತಾ ಹೋದ್ರೆ ರಕ್ಷಕನು, ಅಂದ್ರೆ ಭೂಲೋಕದಲ್ಲಿ ಪಾಪಿಗಳಾಗಿರುವಂಥವರನ್ನ, ಆತನಿಗೆ ಶತ್ರುಗಳಾಗಿ ನಿಂತವರನ್ನು ಕೂಡ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಸ್ವಾಮಿಯವರು ಬಂದರು. ಅದು ರಕ್ಷಣೆ ಅನ್ನುವಂಥ ಹೆಸರು ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಬರಲಿಲ್ಲ, ಕೇವಲ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರಿಗೆ ಹೊರತು ಭೂಲೋಕದಲ್ಲಿ ಯಾರಿಗೂ ಸಿಗಲಿಲ್ಲ. ಅದಕ್ಕೋಸ್ಕರ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಎಲ್ಲರೂ ಈ ಲೋಕದಲ್ಲಿ ಎಷ್ಟು ಅಧಿಕಾರಿಯುಳ್ಳವನಾದರೂ ಕೂಡ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾಗಿರುವಂಥ ಹೆಸರು ಯಾರಿಗೆ? ಕೇವಲ ನಮ್ಮ ಪ್ರಭುವಾಗಿರುವಂತಹ ಸ್ವಾಮಿಯವರಿಗೆ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಈ ಲೋಕದಲ್ಲಿ ಯಾರಿಗೂ ಸಿಗಲಿಲ್ಲ, ನಮ್ಮ ಪ್ರಭುವಾಗಿರುವಂತಹ ಸ್ವಾಮಿಯವರಿಗೆ ಮಾತ್ರ ಸಿಕ್ಕಿತು. ಅದರಂತೆ ರಕ್ಷಕನು ಅನ್ನುವಂತಹ ಹೆಸರು ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಸಿಗಲಿಲ್ಲ, ಆದರೆ ಕೇವಲ ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರಿಗೆ ಮಾತ್ರ ಸಿಕ್ತು. ಆದರೆ ಈ ಲೋಕದಲ್ಲಿ ಅನೇಕ ಮಂದಿ ಇಂಥ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ಬಂದಿರುವಂಥ ಯೇಸು ಸ್ವಾಮಿಯನ್ನ ಏನನ್ನುವರು ಗೊತ್ತಾ? ಬಹಳಷ್ಟು ಮಂದಿ ಯೇಸು ಸ್ವಾಮಿ ಅಂತಂದ್ರೆ ಸಾಮಾನ್ಯರಾಗಿರುವಂಥವರಲ್ಲಿ ಈತನು ಕೂಡ ಒಬ್ಬನಾಗಿರ್ಬೋದು ಅನ್ನುವರು. ಪ್ರಿಯರೇ, ನೀವು ಗಮನಿಸ್ರಿ, ಈ ಲೋಕದಲ್ಲಿ ಎಷ್ಟೋ ಮಂದಿ ಜ್ಞಾನಿಗಳಾಗಿರಬಹುದು. ಅಂತ ಒಂದು ಜ್ಞಾನಿಗಳಾಗಿರುವಂಥವರಲ್ಲಿ ಈತನು ಕೂಡ ಒಬ್ಬನು ಅನ್ನುವ ಮಾತುಗಳು ಬಹಳಷ್ಟು ಮಂದಿ ಮಾತನಾಡಿದರು. ಈ ಲೋಕದಲ್ಲಿ ಮಹಾತ್ಮ ಗಾಂಧಿ ಒಬ್ಬ ಮಹಾತ್ಮನು, ಅಂಥವರುಗಳಲ್ಲಿ ಯೇಸು ಸ್ವಾಮಿಯವರು ಕೂಡ ಒಬ್ರು ಅಂತೇಳಿ ಕೆಲವರು ಮಾತಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಲೋಕದಲ್ಲಿ ಭಾರತ ರತ್ನವಾಗಿರುವರು, ಆದರೂ ಕೂಡ ಅಂಥವರುಗಳಲ್ಲಿ ಈತನು ಕೂಡ ಒಬ್ಬನು. ಅದರಂತೆ ಮದರ್ ತೆರೇಸಾ, ಅದರಂತೆ ಎಷ್ಟೋ ಮಂದಿ ಮಹಾತ್ಮರಾಗಿರುವಂಥವ್ರು ಪ್ರಪಂಚದಲ್ಲಿ ಇದ್ದವರಲ್ರಿ, ಅಂಥವರುಗಳಲ್ಲಿ ಯೇಸು ಕ್ರಿಸ್ತನು ಕೂಡ ಒಬ್ಬನು ಅಂತೇಳಿ ಮಾತಾಡಿದರು. ಆದರೆ ಯೇಸು ಸ್ವಾಮಿಯವರು ಆಗಲ್ಲ. ಪ್ರಪಂಚದ ಎಲ್ಲ ಮಹಾತ್ಮರಿಗಿಂತಲೂ ಎಲ್ಲ ದೊಡ್ಡ ಅಧಿಕಾರವನ್ನ ಹೊಂದಿದೀನಿ ಅನ್ನುವಂಥವರಿಗಿಂತಲೂ ಶ್ರೇಷ್ಠವಾಗಿರುವಂಥ ಹೆಸರನ್ನು ಹೊಂದಿದ್ರು. ಅದು ರಕ್ಷಕನು ಅನ್ನುವಂಥ ಹೆಸರು ಭೂಲೋಕದಲ್ಲಿ ಯಾವ ಮನುಷ್ಯನಿಗೂ ಸಿಗಲಿಲ್ಲ, ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಸಿಗಲಾರದು ಅನ್ನುವಂಥ ವಿಷಯವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಆದರೆ ಅಂತ ಯೇಸು ಸ್ವಾಮಿಯು ನಂಬಿರುವಂತ ದೇವರನ್ನು ನಂಬಿರುವಂತ ಯಹೂದ್ಯರು ಏನೆಂದು ಮಾತನಾಡಿರುವರು ಒಂದ್ಸಲ ಮತ್ತಾಯನವರ ಸುವಾರ್ತೆಯಲ್ಲಿ ನಾವು ನೋಡಿ ಅವರ ವಿಷಯವಾಗಿ ಕೂಡ ನಾವು ಆಲೋಚನೆ ಮಾಡೋಣ್ರಿ. ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ನಂಬಲಾರದವರು ಏನೋ ಮಾತಾಡಿದ್ರು, ಅವ್ರಿಗೆ ಗೊತ್ತಿಲ್ಲವಾದ್ರಿಂದ ಅವರು ಮಹಾತ್ಮ ಗಾಂಧಿ ಅಂತವರೊಳಗೆ ಈತನು ಕೂಡ ಒಬ್ಬನಾಗಿರಬಹುದು ಅಂದ್ರು. ಮದರ್ ತೆರೇಸಾ ಅಂತ ಹೇಳಿದ್ರು ಕೆಲವರೊಬ್ರು, ಅಂಥವ್ರುಗಳಲ್ಲಿ ಈತನು ಕೂಡ ಒಬ್ಬನಾಗಿರ್ಬೋದು ಅಂತೇಳಿ ಕೆಲವರು ಮಾತಾಡಿದ್ರು. ಆದರೆ ಯೇಸು ಸ್ವಾಮಿಯನ್ನ ನಂಬಿರುವಂಥವ್ರು, ಯಹೂದ್ಯರಾಗಿರುವಂಥವ್ರು ಯೇಸು ಸ್ವಾಮಿಯವರ ವಿಷಯವಾಗಿ ಏನೆಂದು ಮಾತನಾಡಿದರು? ಮತ್ತಾಯನವರ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದ್ಸಲ ಓದಿ ನಾವು ಆಲೋಚನೆ ಮಾಡೋಣ್ರಿ. 13ನೇ ವಚನದಲ್ಲಿ, ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ, ಫಿಲಿಪ್ಪನ ಕೈಸರಿಯ ಎಂಬ ಪ್ರಾಂತ್ಯಕ್ಕೆ ಬಂದಾಗ ಅಂದ್ರೆ ಫಿಲಿಪ್ಪ ಅಂತಂದ್ರೆ ಈತನು ಯಾರು ಅನ್ನುವಂತಹ ವಿಷಯವನ್ನ ಅಥವಾ ಈತನ ವಂಶಾವಳಿ ಏನು ಅನ್ನುವಂತಹ ವಿಷಯವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನುವ ಆಲೋಚನೆ ನಿಮ್ಗೆ ಏನಾದರೂ ಇದ್ರೆ ಮತ್ತೊಂದು ಸಲ ನಾನು ಈತನ ವಿಷಯವಾಗಿ ಮಾತಾಡ್ತೀನಿ. ಇವರ ಅಣ್ಣ ತಮ್ಮಂದಿರ ವಿಷಯವಾಗಿ, ಇವರ ತಾಯಿಯಂದಿರ ವಿಷಯವಾಗಿ ಕೂಡ ಮಾತಾಡ್ತೀನಿ. ಸದ್ಯಕ್ಕೆ ಈಗ ಸಮಯವಿಲ್ಲವಾದ್ರಿಂದ ಈತನು ಯಾರು ಅನ್ನುವಂತಹ ವಿಷಯವನ್ನ ಈಗ ತಿಳಿಸಲಿಕ್ಕೆ ನನ್ನಿಂದ ಆಗದು.
ಯೇಸು ಫಿಲಿಪ್ಪನ ಕೈಸರಿ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ, ಶಿಷ್ಯರನ್ನ ಸ್ವಾಮಿಯವರು ಕೇಳಿದ್ರು, ಜನಗಳು ನನ್ನನ್ನು ಏನಂತಾರಯ್ಯ ಅಂತಂದ್ರೆ ಜನಗಳ ಅಭಿಪ್ರಾಯವೇನು? ಶಿಷ್ಯರು ಹೇಳಿದ್ರು, ಏನು ಹೇಳಿರುವರು ಒಂದ್ಸಲ ನೋಡೋಣ್ರಿ. ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಏಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸಿಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಆದರೆ ಬಹಳಷ್ಟು ಮಂದಿ ಸ್ವಾಮಿಯ ಯಹೂದ್ಯರಾಗಿರುವಂಥವರು, ದೇವರನ್ನು ತಿಳ್ಕೊಂಡವರು, ಧರ್ಮಶಾಸ್ತ್ರವು ತಿಳ್ಕೊಂಡವರು ಕೂಡ ಏನೊಂದು ಮಾತಾಡಿದರು, ಯೋಹಾನನಾಗಿರಬಹುದು ಅಂತೇಳಿ ಕೆಲವರು ಮಾತಾಡಿದರು, ಏಲಿಯನು ಆಗಿರಬಹುದು ಅಂತೇಳಿ ಕೆಲವರು ಮಾತಾಡಿದರು, ಯೆರೆಮೀಯನು ಆಗಿರಬಹುದು ಅಂತೇಳಿ ಕೆಲವರು ಮಾತಾಡಿದರು. ಆದರೆ ದೇವರ ವಾಕ್ಯವನ್ನು ನಂಬಿರುವಂಥ ಪೇತ್ರನಾದರೆ ಜೀವಸ್ವರೂಪನ ದೇವಕುಮಾರನು, ಈ ಲೋಕದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡುವಾತನು, ರಾಜ್ಯವನ್ನು ಕಾಳುವಾತನು, ಅವರನ್ನು ಪರಿಪಾಲನೆ ಮಾಡುವಾತನು, ಪ್ರಜಾ ಜನಗಳನ್ನು ಶಾಂತಿ ಮಾರ್ಗದಲ್ಲಿ ನಡೆಸುವಾತನು ಅನ್ನುವ ಸೂಚನೆಯಿಂದ ಸ್ವಾಮಿಯವರ ವಿಷಯವಾಗಿ ಭಕ್ತನಾಗಿರುವಂತಹ ಪೇತ್ರನವರು ಮಾತಾಡಿದರು. ಆತನ ಒಂದು ಲಕ್ಷಣವೇನು ಅನ್ನುವಂಥ ವಿಷಯ. ಈ ಲೋಕದಲ್ಲಿ ಮನುಷ್ಯರಾಗಿರುವಂಥವರ ಲಕ್ಷಣಗಳು ಯಾರು ಮಾತಾಡ್ಕೊಳ್ಳಂಗಿಲ್ಲ. ಕೇವಲ 5 ವರ್ಷಗಳ ಕಾಲ ಆತನ ವಿಷಯವಾಗಿ ಅವರು ಒಳ್ಳೆಯರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಆ 5 ವರ್ಷಗಳ ಕಾಲವೇ ಅವರ ವಿಷಯವಾಗಿ ಮಾತಾಡಿಕೊಳ್ಳುವರೇ ಹೊರತು ಅನಂತರ ಅವರ ವಿಷಯವು ಮರೆತು ಮಣ್ಣಾಗಿ ಮಣ್ಣು ಪಾಲಾಗಿ ಹೋಗುವುದು. ಆದರೆ ದೇವಕುಮಾರನಾಗಿರುವಂಥ ಯೇಸು ಸ್ವಾಮಿಯವರ ವಿಷಯವಾಗಿ ಮಾತ್ರ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಆತನ ವಿಷಯವಾಗಿ ಪ್ರಬಲವಾಗುತ್ತಾ ಇದೆ. ಇಲ್ಲಿಯವರೆಗೆ ಅಂತಂದ್ರೆ ಎಲ್ಲಿಯವರೆಗೂ ಆತನ ರಾಜ್ಯವು ಪ್ರಬಲವಾಗ್ತಲಿದೆ ಅಂತಂದ್ರೆ ಅದು ನಮಗೆ ತಿಳಿಯದು. ಈ ಲೋಕದಲ್ಲಿ ಯೇಸು ಸ್ವಾಮಿಯವರು ತಿರುಗಿ 2ನೇ ಬರೋಣ ಯಾವಾಗ ಬರುವನು ಅಲ್ಲಿಯ ತನಕ ನಮಗೆ ತಿಳಿಯದು. ಆತನ ರಾಜ್ಯವು ಪ್ರಬಲವಾಗುತ್ತಲಿದೆ. ಆತನ ರಾಜ್ಯವು ಶಾಶ್ವತ ರಾಜ್ಯ. ಆದರೆ ಆತನ ಶಾಶ್ವತ ರಾಜ್ಯದಲ್ಲಿ ಈ ಲೋಕದಲ್ಲಿರುವಂಥ ನಮಗೆ ಏನು ಕೊಡುವನು? ಆತನು ನಮಗೇನು ಕೊಡುವನು? ಈ ಲೋಕದ ರಾಜರು ಏನು ಕೊಟ್ಟರು? ಆದರೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿ ನಮಗೆ ಏನು ಕೊಡುವನು ಅನ್ನುವ ವಿಷಯವನ್ನು ಒಂದ್ಸಲ ನಾವು ಮತ್ತಾಯನವರ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯ 28ನೇ ವಚನವನ್ನು ಓದಿ 27ರಿಂದ ಓದಿ ನಾವು ತಿಳ್ಕೊಳ್ಳ್ರಿ. ಆಗ ಪೇತ್ರನು ಆತನನ್ನು ಇಗೋ ನಾವೆಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಪೇತ್ರನವರು ಕೇಳಿದರು, ಸ್ವಾಮಿ ನಾವು ಎಲ್ಲವನ್ನ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು. ಅಂದ್ರೆ ಪೇತ್ರನವರು ದೇವರಿಗೋಸ್ಕರವಾಗಿ ಏನು ಬಿಟ್ಟ? ಎಲ್ಲವನ್ನ ಬಿಟ್ಟ. ಆತನು ಮಕ್ಕಳನ್ನ ಬಿಟ್ಟ, ಹೆಂಡತಿಯನ್ನ ಬಿಟ್ಟ, ಭೂಮಿಯನ್ನು ಬಿಟ್ಟ, ತಾನು ಮಾಡುವಂಥ ವೃತ್ತಿಯನ್ನು ಬಿಟ್ಟ. ಆದರೆ ಸ್ವಾಮಿಯವರ ಬಳಿಗೆ ಬಂದು ಆತನು ಸ್ವಾಮಿಯವರು ಹೇಳಿರುವಂತಹ ಕಾರ್ಯಗಳನ್ನು ಮಾಡ್ತಾ ಕೆಲವು ವರ್ಷಗಳಾದ ನಂತರ ಸ್ವಾಮಿಯವರಿಗೆ ಪೇತ್ರನವರು ಕೇಳಿದರು, ಸ್ವಾಮಿ ನಾವೆಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೇನು ದೊರೆಯುವುದು? ನಮಗೇನು ಸಿಗುವುದು? ನಮಗೆ ಗೊತ್ತಿಲ್ಲ. ನಮಗೇನು ಸಿಗುವುದು? ನಮಗೇನು ಕೊಡ್ತೀರಿ ಸ್ವಾಮಿ ಅಂದಾಗ ಸ್ವಾಮಿಯವರಂದ್ರು ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ ಇಸ್ರಾಯೇಲಿನ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. 12 ಮಂದಿ ಹೆಸರುಗಳು ಇವತ್ತು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಕೂಡ ಪ್ರಬಲವಾಗ್ತಲಿದೆ.
ಯಾಕೆ ಅವರ ಹೆಸರುಗಳು ಪ್ರಬಲವಾಗುತ್ತಲಿವೆ ಅಂದರೆ ಯೇಸು ಸ್ವಾಮಿಯವರ ಕಷ್ಟಗಳಲ್ಲಿದ್ದವರು, ಯೇಸು ಸ್ವಾಮಿಯವರ ಪ್ರಯಾಸದಲ್ಲಿದ್ದವರು, ಯೇಸು ಸ್ವಾಮಿಯವರು ಮಾಡುತ್ತಿರುವಂಥ ಪ್ರಯಾಸದಲ್ಲಿ ಅವರು ಕಾಲವನ್ನು ಕಳೆದಿರುವಂಥವರು. ಆದ್ದರಿಂದ ಇವತ್ತು ಅವರ ಹೆಸರುಗಳು ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳಲ್ಲಿ, ಪೇತ್ರನು ಬರೆದ ಪತ್ರಿಕೆ, ಪೌಲನು ಬರೆದ ಪತ್ರಿಕೆ, ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ಅವರ ಹೆಸರುಗಳು ಎಷ್ಟೋ ಮಂದಿ ಬೈಬಲ್ನಲ್ಲಿ ಭಕ್ತಾದಿಗಳ ಹೆಸರುಗಳು ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಪ್ರಬಲವಾಗುತ್ತಲಿವೆ ಅಂತಂದ್ರೆ ಅವರು ಕೂಡ ಯೇಸು ಸ್ವಾಮಿಯವರ ನಂತರ ರಕ್ಷಣೆಯನ್ನು ಕೊಟ್ಟವರು, ಆ ಜನಗಳಿಗೆ ರಕ್ಷಣೆಯ ಮಾರ್ಗವನ್ನು ತೋರಿಸಿರುವಂಥವರು. ಅವರವರ ಹೆಸರುಗಳು ಭೂಲೋಕದಲ್ಲಿಯೂ ಕೂಡ ಅವರ ಹೆಸರುಗಳು ಪ್ರಬಲವಾಗುತ್ತಲಿವೆ. ಆದರೆ ಈ ಲೋಕದ ರಾಜರ ಹೆಸರುಗಳು ಮಣ್ಣು ಪಾಲಾಗುತ್ತಲಿವೆ. ಕಾರಣವೇನು ಅಂತಂದ್ರೆ ಈ ಲೋಕದಲ್ಲಿರುವಂಥ ಇವರು ದೇವರಿಗೋಸ್ಕರವಾಗಿ ಪ್ರಯಾಸಪಟ್ಟವರು, ಹೆಂಡತಿ ಮಕ್ಕಳನ್ನು ಬಿಟ್ಟವರು. ಆದರೆ ಈ ಲೋಕದಲ್ಲಿ MLA ಆಗಿರುವಾತನು, MP ಆಗಿರುವಾತನು, ಮುಖ್ಯಮಂತ್ರಿ ಆಗಿರುವಾತನು, ಪ್ರಧಾನಮಂತ್ರಿ ಆಗಿರುವಾತನು ತಮಗೋಸ್ಕರ, ತಮ್ಮ ಮಕ್ಕಳಿಗೋಸ್ಕರವಾಗಿ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ಲೋಕದಲ್ಲಿ ರಾಜರಂತೆ ನಿಂತುಕೊಂಡಿರುವವರು. ಆದ್ದರಿಂದ ಅವರವರ ಹೆಸರುಗಳು ಮಣ್ಣು ಪಾಲಾಗಲಿಕ್ಕೆ ಸಾಧ್ಯವಾಯಿತು. ಆದರೆ ಯೇಸು ಸ್ವಾಮಿಯವರು ನಮಗೇನು ಕೊಡುವನು? ಆತನು ನಮಗೇನು ಕೊಡುವನು ಅಂತಂದರೆ ಅಧಿಕಾರವನ್ನು ಕೊಡುವನು. ಅಷ್ಟು ಮಾತ್ರವಲ್ಲದೆ ಮತ್ತೇನು ಕೊಡುವನು? ಒಂದೇ ಒಂದು ವಾಕ್ಯವನ್ನು ಓದಿ ಮುಗಿಸ್ಕೊಂಡ್ರೆ, ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ 1, 2, 3 ವಚನವನ್ನು ಓದಿಕೊಂಡ್ರಿ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಆಗಿನ ಕಾಲದಲ್ಲಿ ರೋಮ ಸಾಮ್ರಾಜ್ಯವು ಎಲ್ಲರ ಹೃದಯಗಳನ್ನು ಕಳವಳಪಡಿಸ್ತಿದ್ರು. ಅಂಥ ಸಂದರ್ಭದಲ್ಲಿ ಭಕ್ತನಾಗಿರುವಂಥ ಯೋಹಾನನವರು ಹೇಳಿದ್ರು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ಏನ್ರಿ, ನೀವು ಆಲೋಚನೆ ಮಾಡ್ರಿ. ನಮ್ಮ ಪ್ರಭು ಆಗಿರುವಂಥ ಸ್ವಾಮಿಯವರು ಹೇಳಿರುವಂಥ ಮಾತು ಏನಂತಂದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ನಾನು ಕೊಡುವುದೇನು ಅಂತಂದರೆ, ನಿಮಗೆ ಪರಲೋಕ ಅನ್ನುವಂಥ ರಾಜ್ಯವನ್ನೇ ಕೊಡ್ತೀನಿ. ಈ ಲೋಕ ರಾಜ್ಯವು ಶಾಶ್ವತವಲ್ಲ, ಈ ಲೋಕ ರಾಜ್ಯವು ಶಾಶ್ವತವಲ್ಲ, ಈ ಲೋಕದಲ್ಲಿ ಭೂಮಿ ಶಾಶ್ವತವಲ್ಲ, ಮಕ್ಕಳು ಶಾಶ್ವತವಲ್ಲ, ಮೊಮ್ಮಕ್ಕಳು ಶಾಶ್ವತವಲ್ಲ. ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲದನ್ನು ಬಿಟ್ಟವರಿಗೆ ಶಾಶ್ವತವಾಗಿರುವಂಥ ಲೋಕವನ್ನು ಕೊಡ್ತೀನಿ. ಅದು ಪರಲೋಕ. ಆ ಒಂದು ಲೋಕವನ್ನು ಸೇರುವಂಥ ಈ ಲೋಕದಲ್ಲಿ ಯಾರೇ ಆಗಲಿ, ರಾಜರಾಗಿರ್ಬೋದು, ಸಾಮಾನ್ಯ ಮನುಷ್ಯರಾಗಿರ್ಬೋದು, ಅವರೆಲ್ಲರೂ ದೇವರಿಗೋಸ್ಕರವಾಗಿ ಕಷ್ಟಪಟ್ಟರೆ ದೇವರು ಕೊಡುವ ಫಲವು ಪರಲೋಕ ಅನ್ನುವಂಥ ವಿಷಯವನ್ನು ಗಮನಿಸಿ ಆ ಪರಲೋಕ ಅನ್ನುವಂಥ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಪ್ರಯಾಸ ಪಡಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನಷ್ಟಕ್ಕೆ ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮ ವಾಕ್ಯವನ್ನು ತಿಳ್ಕೊಂಡಿದ್ದೀವಿ ದೇವ. ನೀವು ಕೊಡುವಂಥ ಪ್ರತಿಫಲವೇನು? ಆ ಒಂದು ಪ್ರತಿಫಲವು ಪರಲೋಕ. ಆ ಲೋಕವನ್ನು ಕೊಡಬೇಕು ಅಂದರೆ ಈ ಲೋಕದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ವಿಷಯವನ್ನು ಕೂಡ ತಿಳಿದುಕೊಂಡಿರುವಂಥ ನಮ್ಮ ಮಕ್ಕಳನ್ನು ಆಶೀರ್ವದಿಸು. ಮುಂದೆ ಈ ವಿಡಿಯೋ ಮೂಲಕವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳಿ, ವಾಕ್ಯವನ್ನು ತಿಳಿದುಕೊಂಡು ಆ ಮಾತುಗಳ ಪ್ರಕಾರ ಬದುಕಬೇಕು ಅನ್ನುವಂಥ ಮನಸ್ಸಿದ್ದವರಿಗೂ ಕೂಡ ಆಶೀರ್ವಾದ ಮಾಡಿರಿ, ಬಲಪಡಿಸ್ರಿ. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.